ಓ ಗಾಯ್ಸ್ ನಮ್ಮಮ್ಮ ನೋಡಿ ಗಾಯ್ಸ್. ಏನಮ್ಮ ಮೆಹಂದಿ ಹಾಕೊಂಡು ರೆಡಿ ಆಯ್ತಿದ್ಯಾ ಗಾಯ್ಸ್? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವಾಗ ಕಾಲೇಜ್ ಮುಗಿಸಿ ಬಂದೆ ಗೈಸ್. ನೋಡಿ ನನ್ನ ಕಾಲೇಜ್ ಔಟ್ಫಿಟ್ ಇಷ್ಟೇ. ಇವಾಗ ಆ್ಯಕ್ಚುಲಿ ಗೈಸ್ ಇವತ್ತೇನು ಗೊತ್ತಾ, ನಾನು ನನ್ನ ಫ್ರೆಂಡ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನನ್ನ ಸ್ಕೂಲ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇವತ್ತು ಸ್ಯಾಟರ್ಡೆ ಅಲ್ವಾ, 2 ಕ್ಲಾಸ್ ಇದ್ದಿದ್ದು ನಮಗೆ. 2 ಕ್ಲಾಸ್ ಮುಗಿಸ್ಕೊಂಡ್ಬಿಟ್ಟು ಬೇಗ ಬಂದ್ಬಿಟ್ಟೆ. ಇವಾಗ ನಾನು ರೆಡಿ ಆಗಿಬಿಟ್ಟು ಹೋಗ್ತೀನಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಗೈಸ್. ಇವಾಗ ಕಾಲೇಜ್ ಮುಗಿಸಿ ಬಂದ್ಬಿಟ್ಟು ರೆಡಿ ಆಗಿಬಿಟ್ಟು ಆಚೆ ಹೋಗೋದಿದೆಯಲ್ಲ, ಅದೇ ಮಸ್ತ್. ಅದೊಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗು ಅಲ್ವಮ್ಮ? ಹ್ಞೂ ಅನ್ನೋ. ಏನು? ನಾನು ಕಾಲೇಜ್ ಮುಗಿಸಿ ಮನೆಗೆ ಬಂದು ರೆಡಿ ಆಗಿಬಿಟ್ಟು ಫ್ರೆಂಡ್ ಜೊತೆ ಹೋಗೋದು ಎಷ್ಟು ಚೆನ್ನಾಗಿರುತ್ತಲ್ಲಮ್ಮ. ಹಾಂ ನೋಡಿ ಗೈಸ್, ನಮ್ಮಮ್ಮ ನೂಪುರ್ ಹಾಕೋದು ನಮ್ಮಮ್ಮ ತಲೆಗೆ. ಗೈಸ್ ಇವಾಗ ನಾನು ಔಟ್ಫಿಟ್ ಏನು ಹಾಕ್ತೀನಿ ಗೊತ್ತಾ, ನಾನು ಒಂದು ತರಿಸಿದ್ದೆ, ಇದು ಸವಾನಾಯಿಂದ ಒಂದು ತರಿಸಿದ್ದೆ ಗೈಸ್. ಅದು ತುಂಬ ಚೆನ್ನಾಗಿದೆ ಸ್ಕರ್ಟು, ತೋರಿಸ್ತೀನಿ ರೀ ಗೈಸ್. ಇದು ಔಟ್ಫಿಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಸವನಾದು, ಇದು 4 ಬ್ಲಾಕಲ್ಲಿ ತೊಗೊಂಡಿದ್ದು. ಎಸ್, ಇವಾಗ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಹೋಗ್ಬೇಕಾದ್ರೆ. ನೋಡಿ ನಾನು ರೆಡಿ ಆಗಿಬಿಟ್ಟೆ ಇಷ್ಟೇ. ಇವಾಗ ಹೊರಡೋದೆ ಗೈಸ್. ಇವಾಗ ನಾನು ಹೊರಟೆ. ನಾವು ಪ್ಲ್ಯಾನ್ ಮಾಡಿರೋದು ಇರಿಸ್ ಕೆಫೆಗೆ ಹೋಗೋಣ ಅಂತ. ಸೊ ಇವಾಗ ನಾನು ಇಲ್ಲಿಂದ 4 ಬ್ಲಾಕ್ ಹೋಗಬೇಕು. ಅವಳು ರೆಡಿ ಆಗಿದ್ರೆ ಹಂಗೆ ಕೂತಿದ್ದಾಳಂತೆ ಗೈಸ್ ಅವಳು. ಅದಕ್ಕೆ ನಾನು ಹೇಳಿದೆ ಇಲ್ಲ ರೆಡಿ ಆಗ್ಬಿಟ್ಟು ಬೇಗ ಬಾ ಅಂತ. ನಾನು ಅಲ್ಲಿಗೆ ಹೋಗಿ ಅವಳು ಕಾಲ್ ಮಾಡಿ ಅವಳು ಬರ್ತಾಳೆ. ಲೆಟ್ಸ್ ಗೋ. ನಾನು ಬಂದಿದ್ದೀನಿ ಇರಿಸ್ ಕೆಫೆ ಹತ್ರ. ನನ್ನ ಫ್ರೆಂಡು ಇನ್ನೇನು 5 ಮಿನಿಟ್ಸ್ ಅಂತ ಹೇಳಿದ್ದಾಳೆ. ಸೊ ನಾನು ಒಳಗಡೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಈ ಗ್ಲಾಸಸ್ ತಂದೆ ಗೈಸ್, ಶೇಡ್ಸ್ ಸೆಟ್ ಆಗುತ್ತೆ ಅಂತ ತಂದೆ. ಹೋಗೋಣ ಒಳಗಡೆ ಗಾಯ್ಸ್. ನನ್ನ ಫ್ರೆಂಡ್ ಕೀರ್ತಿಕಾ ಏನು ಹಂಗೆ ಒಂಥರ ಇಟ್ಸೋಕೆ ಆಯ್ಬಿಡು ಹಾಯ್ ಗಾಯ್ಸ್ ಅಂತ ಹೇಳು. ಹಾಯ್ ಗಾಯ್ಸ್. ಈಗ ತುಂಬ ಲೇಟಾಗಿ ಬಂದಿದ್ದಾಳೆ. ಸೊ ಅವಳಿಗೆ ಪನಿಷ್ಮೆಂಟ್ ಇರುತ್ತೆ ಇವಾಗ ಗೈಸ್. ನಾವು ಮೀಟಿಂಗ್ ಆಫ್ಟರ್ ಮೋರ್ ದೆನ್ 1 ಇಯರ್ ಆಯ್ತಲ್ವಾ? 12th ಅಲ್ಲೇನೋ ನೋಡಿ, 2 ಇಯರ್ಸ್ ಆಯಿತು ಗೈಸ್. ನೋಡಿ ಇವಳೇ ನನ್ನ ಬೆಸ್ಟ್ ಫ್ರೆಂಡ್. ತುಂಬ ಲೇಟಾಗಿ ಬಂದಿದ್ದಾಳೆ, ಪರವಾಗಿಲ್ಲ ಬಿಡು. ಮತ್ತೆ ಅಕ್ಕ ಯಾರು ಬಂದಿಲ್ವಾ? ಅಕ್ಕನ ಫೋನ್ ಮಾತ್ರ ತಗೊಂಡು ಬಂದ ಗೈಸ್. ನಾವು ಮೇಲೆ ಹೋಗ್ತಾ ಇದ್ದೀವಿ. ಇದು ಬ್ಲಾಗರ್ ಆಗ್ಬಿಟ್ಟು ನಾನು ಮಾಡೋದೆಲ್ಲ ಹೇಳ್ತಾ ಇರಬೇಕು. ಆಮೇಲೆ ಏನಾದರೂ ಮಾತಾಡ್ತಾ ಇದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಬೇಕು ನಾನು. ಡೇಟ್ ವಿತ್ ಹರ್ ಗೈಸ್. ಮೇಲೆ ಶಿಫ್ಟ್ ಆಗಿಬಿಟ್ವಿ. ಅಲ್ಲಿ ಸ್ವಲ್ಪ ಮಸ್ಕಿಟೋಸ್ ಅದು ಇದು ಪ್ರಾಬ್ಲಮ್ ಆಯಿತು ಅಂತ ಮೇಲೆ ಶಿಫ್ಟ್ ಆಗಿಬಿಟ್ವಿ ಗೈಸ್. ಹೇಳು ಏನಂದ್ರು, ಹೆಂಗಿದ್ದಾರೆ ಫ್ಯಾಮಿಲಿ ಎಲ್ಲ? ನನ್ನ ಬಗ್ಗೆ ಹೇಳು, ನನ್ನ ಬಗ್ಗೆ ಹೇಳು. ಒಳ್ಳೆ ಹುಡುಗಿ ಅಷ್ಟೇ ಗೈಸ್. ನಾವು ತುಂಬ ಮಂತ್ಸ್ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಮಂತ್ಸಲ್ಲ, ಇಯರ್ಸ್ ಗೈಸ್. 2 ಇಯರ್ಸ್ ಬಟ್ ಸ್ಟಿಲ್ ಬೆಸ್ಟ್ ಫ್ರೆಂಡ್ಸ್. ಆಮೇಲೆ ಗೈಸ್ ನಾವು ಸ್ವಲ್ಪ ಆರ್ಡ್ರ್ ಮಾಡಿದ್ದೀವಿ. ಆರ್ಡ್ರ್ ಬಂದಾದ್ಮೇಲೆ ತೋರಿಸ್ತೀನಿ ಏನೇನು ಆರ್ಡ್ರ್ ಅಂತ ಅಷ್ಟೇ ಗೈಸ್. ನೋಡಿ ನಾವು ಡಂಪ್ಲಿಂಗ್ಸ್, ಬರ್ಗರ್, ಶೇಕ್ ಕೀರ್ತಿಗಾಗಿ ಇವಾಗ ತಿನ್ನಬೇಕು ಗೈಸ್. ಇವಾಗ ಇದನ್ನು ಎಕ್ಸ್ಪ್ಲೈನ್ ಮಾಡೋಣ, ನಾವು ಡಿಶ್ನ ಎಕ್ಸ್ಪ್ಲೈನ್ ಮಾಡೋಣ. ಇಲ್ಲಿ ಕೊಟ್ಟಿರೋದು ಇದು ಚಿಪ್ಸ್, ಓಕೆನಾ? ಇದನ್ನ ಡಂಪ್ಲಿಂಗ್ಸ್ ಅಂತಾರೆ. ಆ್ಯಕ್ಚುಲಿ ಮೋಮೋ ಮೈದಾಯಿಂದ ಮಾಡ್ತಾರೆ. ಇದು ಮೈದಾಯಿಂದ ಮಾಡಲ್ಲ. ಇದು ಸಾಸ್, ಓಕೆ. ಇದು ಎಲೆ ಕೊಟ್ಟಿದ್ದಾರೆ ಕೆಳಗಡೆ, ಬಾಳೆ ಎಲೆ. ಇದು ಬರ್ಗರ್, ಅದಕ್ಕೆ ಫ್ರೈಸ್ ವೆಜ್. ಇಲ್ಲಿ ಫ್ಲ್ಯಾಗ್ ಕೊಟ್ಟಿದ್ದಾರೆ ನೋಡಿ, ವೆಜಿಟೇರಿಯನ್ ಫ್ಲ್ಯಾಗ್. ಮತ್ತು ಸ್ವಲ್ಪ ವೆಜಿ ಸೈಡಲ್ಲಿ ಪ್ಲೇಟಿಂಗಿಗೆ, ಮತ್ತು ಮೇಯೋ. ಇದರಲ್ಲಿ ಚಾಕ್ಲೇಟ್ ಹಾಕ್ಬಿಟ್ಟು ಮಿಲ್ಕ್ ಹಾಕಿ ರುಬ್ಬಿರ್ತಾರೆ. ಕೀರ್ತಿಕಾ ನನಗೆ ಸರ್ಪ್ರೈಸ್ ಬಂದಿದ್ದಾಳೆ. ಫ್ಲವರ್ಸ್, ಥ್ಯಾಂಕ್ ಯು. ಓ ಮೈ
ಮೈ ಗಾಡ್ ಸೋ ಸ್ವೀಟ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಲೇಟ್ ಆಗಿತ್ತು. ಹೌದಾ, ಥ್ಯಾಂಕ್ ಯು. ಓ, ಇದಕ್ಕೆ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದು ನೋಡಿ. 2 years ಆದಮೇಲೆ ಇವನು ಫ್ಲವರ್ಸ್ ತಂದು ಕೊಡ್ತಾರೆ. ಬಟ್ ನಾನೇನು ತಂದಿಲ್ಲ. ನಾನು ಏನು ಅಂದ್ಕೊಂಡೆ ಗೊತ್ತಾ, ನಾವು ಇದಕ್ಕೆ ಹೋಗೋಣ ಅಂದ್ಕೊಂಡೆ, ಕಲರ್ ಹಂಟ್ಗೆ ಹೋಗೋಣ ಅಂದ್ಕೊಂಡೆ. ಆಫ್ಟರ್ ರೀಡಿಂಗ್ ಟೈಮ್ ಇದ್ರೆ ಹೋಗೋಣ. ಬರ್ಗರ್ ಬಂತು ಗೈಸ್. ನಂದು ಅಂತ ಏನಿಲ್ಲ, ಸುಮ್ಮನೆ ತಿನ್ನೋದಷ್ಟೇ. ಗೈಸ್ ನಾವು ಇವಾಗ ಹೋಗ್ತಾ ಇದ್ವಿ, ತಿಂದಿದ್ದೆಲ್ಲ ಆಯಿತು. ಇವನೇನು ಮಾಡೋದು, ವಾಟರ್ ಫಾಲ್ಸ್ ಬಿಡ್ತಾ ಇದ್ದಾರೆ. ಆಮೇಲೆ ಗೈಸ್ ಇಲ್ಲಿ ಎಲ್ಲ ಹಿಂಗಿದೆ. ಇಟ್ಸ್ ಗುಡ್ ಗೈಸ್. ಇವಾಗ ಆಚೆ ಬಂದ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಗೈಸ್. ಮತ್ತೆ ಸಿಕ್ಕಿಬಿಟ್ಟು ರೀಲ್ಸ್ ಮಾಡಿಲ್ಲ ಅಂದರೆ ಇಲ್ಲೇ ಚೆನ್ನಾಗಿದೆ. ಸಿಕ್ಕಿಬಿಟ್ಟು ರೀಲ್ಸ್ ಮಾಡಿಲ್ಲ ಅಂದರೆ ಫ್ರೆಂಡ್ಶಿಪ್ಗೆ ಬೆಲೆ ಇರಲ್ಲ. ಅದಕ್ಕೆ ಇವಾಗ ಒಂದು ರೀಲ್ಸ್ ಮಾಡಿಬಿಟ್ಟು ಸಿಗ್ತೀವಿ ಗೈಸ್. ಇವಾಗ ಕೀರ್ತಿಕಾ ಬುಕ್ ಮಾಡ್ತಾ ಇದ್ದಾಳೆ ರ್ಯಾಪಿಡೋ. ಬುಕ್ ಮಾಡ್ಕೊಂಡು ಮನೆ, ನಾನು ಇಲ್ಲಿಂದ ಮನೆ. ಮತ್ತೆ ಹೆಂಗನ್ಸ್ತು? ಏನು ಚೆನ್ನಾಗಿ, ಏನು ಚೇಂಜಸ್ಸೇ ಇಲ್ಲ ಗೈಸ್. ನಮ್ಮದು ಹೆಂಗೆ ಇದ್ವೋ ಹಂಗೇನೆ ಬಂದ್ವಿ, ಗಾಸಿಪ್ ಮಾಡಿದ್ವಿ, ಕೂರರ್ ಕತೆ ಮಾತಾಡಿದ್ವಿ, ತಿಂದ್ವಿ, ಬಿಲ್ ಕಟ್ಟಿದ್ವಿ. ಇವಾಗ ರೈಟ್ ಇಷ್ಟೇ ಫ್ರೆಂಡ್ಸ್, ಅಷ್ಟೇನೆ. ನೆಕ್ಸ್ಟ್ ಇನ್ನು ಯಾವಾಗ ಸಿಗೋದು? ನೀವೇ ಹೇಳ್ಬೇಕು, ನೀವೇ ಬ್ಯುಸಿ ಆಗಿದ್ದೀರ. ಇಲ್ಲ, ನಾನು ಫ್ರೀನೇ. ನೀನು ಏನಿಲ್ಲ, ಕರೆದ್ರೆ ವ್ಲಾಗ್ ಮಾಡ್ಕೊಂಡು ಬರ್ತೇನೆ. ನಾವು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಏನಾದರೂ ಚಾಲೆಂಜ್ ಇಟ್ಕೊಂಡು ಬರೋಣ. ಹಾಂ, ಒಂದೊಳ್ಳೆ ವ್ಲಾಗ್ ಮಾಡ್ಬೋದು. ಆಮೇಲೆ ಜೊತೆ ಮಾಡು ಚಾಲೆಂಜು ಮಾಡ್ಬೋದು, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಒಂದೊಂದು ಸರಿ ಬರ್ತೀನಿ ಅಂತಾರೆ, ಒಂದೊಂದು ಸರಿ ಅಯ್ಯೋ ಬೇಡ ಅಂತಾರೆ ಅಷ್ಟೇ ಗೈಸ್. ನಾನು ನೋಡೋಣ ಇವಾಗ ನೆಕ್ಸ್ಟ್ ಸ್ಯಾಟರ್ಡೇ ನೋಡಿ ಹೇಳ್ತೀನಿ. ಒಂದು ವ್ಲಾಗ್ ಇದೆ ಗೈಸ್, ಅದಕ್ಕೆ ಇವಳು ಬರ್ತಾಳ ಅಂತ ನೋಡ್ಬಿಟ್ಟು ಹೇಳ್ತಾಳಂತೆ. ಆ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ ನಾವು. ಬಾಯ್. ನಾವು ಕಂಟೆಂಟ್ ಕ್ರಿಯೇಟರ್. ನಾನು ಇವಾಗ ಯೂಟ್ಯೂಬರ್ ಬ್ಲಾಗರ್ ಹೋಗಿ ಬ್ಲಾಗರ್ ಅದು ನಾನು ಹೋಗ್ತಾ ಇದ್ದಾಳೆ ಇವಾಗ ಅಲ್ಲಿ. ಬಾಯ್ ಬಾಯ್, ಸಿ ಯು ಇನ್ ಫ್ಯೂ ಡೇಸ್ ಹೋಪ್ಫುಲಿ. ಗಾಯ್ಸ್ ನಾನು ಮನೆಗೆ ಬಂದ್ಬಿಟ್ಟು ರೆಡಿ ಆಗಿಬಿಟ್ಟೆ. ಇವತ್ತು ಗಾಯ್ಸ್ ನಮ್ಮಮ್ಮ ಟ್ಯೂಷನ್ ಮಾಡಿದ್ದಾರೆ. ನಮ್ಮಮ್ಮ ಅದು ಎಕ್ಸ್ಪೀರಿಯನ್ಸ್ ಕೇಳೋಣ. ಮಾ ಟ್ಯೂಷನ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಳಮ್ಮ. ಚೆನ್ನಾಗಿತ್ತಾ? ಕರೆಕ್ಟಾಗಿ ಹೇಳು. ನಾನು ನೀವು ಹೇಳ್ಕೊಟ್ಟೆ ಬರ್ಸ್ದೆ, ಕೇಳಿದೆ, ಕಳಿಸ್ದೆ. ಆಮೇಲೆ ಗೈಸ್ ಇದು ನಮ್ಮಮ್ಮಂಗೆ ಮುಂದಿನಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದೆ. ವಡೆ ಮಾಡ್ತಾ ಇದ್ದೀನಿ ಇವತ್ತು. ಓ ಮೈ ಗಾಡ್ ಗೈಸ್ ಈ ವಡೆ ಉದ್ದಿನ ಏನಮ್ಮ ಇದು ಮಸಾಲೆ ವಡೆ, ಕಡಲೆಬೇಳೆ ವಡೆ, ರಾಗಿ ಹಲ್ವಾಕ್ ನೆನ್ಸಿ ಹೇಳ್ತು. ಓ ರಾಗಿ ಹಲ್ವಾಗೆ ರಾಗಿ ನೆನ್ಸಿದೀವಿ ಗೈಸ್ ನಾವು. ನಾಳೆಗೋ ಇವಾಗ ಮಾಡ್ಬೋದ ಏನೋ ನೋಡೋಣ ಗೈಸ್. ನಾವು ಅಕ್ಕ ಬಂದ್ಮೇಲೆ ಗೈಸ್ ಅದು ವಡೆ ಇದೆಯಲ್ಲ, ಅದು ನಮ್ಮ ಚಿಕ್ಕಪ್ಪಗೆ ತುಂಬಾ ಇಷ್ಟ. ಓಕೆನಾ? ನಮ್ಮ ಚಿಕ್ಕಪ್ಪ ಏನಾದ್ರು ನಮ್ಮ ಮನೆಗೆ ಬರ್ತಾ ಇದಾರೆ ಅಂದ್ರೆ ಬರ್ತಿದ್ದಕ್ಕೆ ಕಾಲ್ ಮಾಡ್ಬಿಡೋರು, ಪಾಯಸ ವಡೆ ಮಾಡು ಅಂತ. ಶಾವ್ಗೆ ಪಾಯಸ, ಉದ್ದಿನ ವಡೆನಾ ಅದು, ಕಡಲೆಬೇಳೆ ವಡೆ. ಓಕೆನಾ? ಹಂಗೆ ಕೇಳ್ಬಿಡ್ತಾ ಇದ್ರು ಬರ್ತಾ ಇದ್ದಂಗೆನೆ. ಒಂದಿನ ಮುಂಚೆ ಹೇಳ್ತಾ ಇರ್ಲಿಲ್ಲ ನೆನ್ಸಿಡ್ಲಿ ಅಂತ. ಇನ್ನೇನು ಅರ್ಧ ಗಂಟೆಲಿ ಇಲ್ಲಿ ಇರ್ತಾರೆ ಅನ್ನಂಗೆ ಹೇಳ್ಬಿಡೋರು. ವಡೆ ಒಟ್ನಲ್ಲಿ ನಮ್ಮ ಚಿಕ್ಕಪ್ಪಂಗೆ ವಡೆ ಬೇಕಿತ್ತು ಮನೆ ಬರ್ತಾ ಇದ್ದಾರೆ ಅಂದರೆ. ಹಿಂಗೆ ಗೈಸ್. ಆಮೇಲೆ ನನ್ನ ಫೇವ್ರೇಟ್ ಏನು ಗೊತ್ತಾ? ಹೆಸರು ಬೇಳೆ ಪಾಯಸ. ಮಾಡ್ತೀಯಾ? ನೋಡಿ ಗಾಯ್ಸ್, ನಮ್ಮ ಅಮ್ಮಂದು ಇವತ್ತೇನೋ ಮನ್ಸು ಬಂದ್ಬಿಟ್ಟಿದೆ, ಕೇಳೋದೆಲ್ಲ ಮಾಡ್ತವ್ರೆ. ಇದು ಸಬ್ಬಕ್ಕಿ. ಇವಾಗ ಗಾಯ್ಸ್ ನಮ್ಮ ಅಕ್ಕನ ಜೊತೆ ಮಾತಾಡ್ಸೋಣ. ಅವಳು ಇವಾಗ ತಾನೇ ಬಂದಿದ್ದಾಳೆ. ಅನ್ಕ ಇಂಟರ್ನ್ಶಿಪ್ ಹೆಂಗಿದೆ? ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕೆಲಸ ಮಾಡ್ತಾ ಇರೋದು? ಚೆನ್ನಾಗಿಲ್ಲ. ಸ್ವಲ್ಪ ಜೋರಾಗಿ ಹೇಳೆ. ಚೆನ್ನಾಗಿಲ್ಲ. ಯಾಕೆ? ಅಫ್ಕೋರ್ಸ್ ಯಾರು ತಾನೇ ಕೆಲಸ ಮಾಡೋಕೆ ಇಷ್ಟ ಆಗುತ್ತೆ. ಕಂಟಿನ್ಯೂ ಮಾಡೋಣಕ್ಕ. ಹೆಂಗಿತ್ತು? ಯಾಕೆ ಇಷ್ಟ ಆಗಿಲ್ಲ ನನಗೆ? ನಿಂಗೆ ಏನು ಇಂಟರ್ನ್ಶಿಪ್? ಯಾರಿಗೂ ಅದು ಇಷ್ಟ ಆಗಲ್ಲ ಕೆಲಸ. ದುಡ್ಗೋಸ್ಕರ ಮಾತ್ರ ಎಲ್ಲರೂ ಕೆಲಸ ಮಾಡೋದು. ನಾನು ಅದಕ್ಕೆ ಮಾಡ್ತಿದ್ದೀನಿ ಅಷ್ಟೇ. ಓಕೆ ಬಾಯ್. ಏನು ಮಾಡ್ತಿದ್ಯಾ? ಹಲ್ವಾ ಇವತ್ತು ಮಾಡ್ತೀಯಾ? ಯಾವ ಹಲ್ವಾ? ಗೋಧಿ
ಯಾವ ಗೋಧಿ? ಇದು ಗೋಧಿ ಅಲ್ಲ, ಏನದು, ರಾಗಿ. ನೆಟ್ಟಿಗೆ ಇಟ್ಕೋ. ರಾಗಿ 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 ನೆನ್ಸಿದ್ಯಾ? ರಾಗಿ ಹಾಲ್ಬಾಯಿ. ಅದು ಒಂದಿನ ಫುಲ್ ನೆನೆಯಕ್ಕೆ ಟೈಮ್ ಬೇಕು. ನಾಳೆ ರುಬ್ಬಿಟ್ಟು ಮಾಡೋದು. ಆಯ್ತು. ಓಕೆ ಗೈಸ್, ನಾಳೆ ತೋರಿಸ್ತೀನಿ. ಏನದು? ರಾಗಿ ಹಾಲ್ಬಾಯಿ. 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 ಹಾಲು ಹಾಕ್ಬಿಟ್ಟು ಬಾಯಿನ ತಂದು ಕೂರಿಸ್ಬಿಡ್ಬೇಕು ಅಷ್ಟೇ. ಇಲ್ಲಾಂದ್ರೆ ಹಾಲು ಹಾಕ್ಕೊಂಡು ಬಾಯಿ ಒಳಗಡೆ ಇಟ್ಕೊಂಡ್ಬಿಟ್ರೆ ಹಾಲ್ಬಾಯಿ. ಏನಂತ ಅನ್ಕ?